ಇದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಆಲ್ಸೋ ಲಾಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಮಿಲ್ಕ್ ಸಪ್ಲೈ ಬಗ್ಗೆ ಆ್ಯಂಡ್ ಫೀಡಿಂಗ್ ರೂಟೀನ್ ಬಗ್ಗೆ ಆ್ಯಂಡ್ ಕೆಲವೊಂದು ಡೌಟ್ಸ್ಗಳನ್ನ ಲಾಗಲ್ಲಿ ಇನ್ಕ್ಲೂಡ್ ಮಾಡಿ ಹೇಳಿದ್ರೆ ಕೆಲವೊಬ್ರು ನೋಡ್ಬೋದು ಆ್ಯಂಡ್ ಕೆಲವೊಬ್ರು ನೋಡದೇ ಇರ್ಬೋದು. ಸೊ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನೇನೆಲ್ಲ ಕ್ವಶನ್ ಕೇಳಿದ್ರಿ ಅದೊಂದು 4 ಕ್ವಶನ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೇ ಬಿ ಈ ಒಂದು ವಿಡಿಯೋ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನಿಮ್ಗೆ ಏನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದೇ ಒಂದು ಲೈಕ್ ಮಾಡಿ, ಬಿಕಾಸ್ ನಿಮ್ಮ ಒಂದು ಲೈಕಿಂದ ನನ್ನ ಚಾನಲ್ ಇನ್ನೊಂದು 10 ಜನಕ್ಕೆ ಪರಿಚಯ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ, 1 ವರ್ಡ್ ಆಗಿರಲಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ಸ್ಟಾರ್ಟ್ ಮಾಡೋಣ. ನಾನೇನಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ, ಸಾಕಷ್ಟು ಕ್ವಶನ್ಸ್ ಬರ್ತಾ ಇದ್ದಿದ್ದು ಮಿಲ್ಕ್ ಸಪ್ಲೈ ಬಗ್ಗೆ. ಆ್ಯಸ್ ಅ ನ್ಯೂ ಮಾಮ್ ಆಗಿ ಅದ್ರ ಬಗ್ಗೆ ತುಂಬಾ ಯೋಚನೆ ಇರುತ್ತೆ. ಆ್ಯಂಡ್ ಯಾರೆಲ್ಲ ನ್ಯೂ ಮಾಮ್ಸ್ ಇರ್ತೀರಿ ಅವ್ರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಹಾಲಿನ ಬಗ್ಗೆ, ಎಲ್ಲಿ ಹಾಲು ಕಡಿಮೆ ಆಗಿಬಿಡುತ್ತೋ, ಮಗುಗೆ ಸರಿ ಹೋಗ್ತಿದ್ದೀನೋ ಇಲ್ವೋ. ಸೊ ಈ ಥರ. ಹಾಗೆ ಎರಡನೇ ಮಗುಗೆ ಅಂದರೆ ಮೊದಲನೇ ಮಗುಗೆ ಕಂಪ್ಯಾರಿಸನ್ ಮಾಡಿದ್ರೆ ಎರಡನೇ ಮಗುಗೆ ಆಲ್ರೆಡಿ ಹಾಲು ಕಡಿಮೆ ಆಗಿರುತ್ತೆ. ಆ್ಯಂಡ್ ಮೂರನೇ ಮಗುಗೆ ಕೇಳಬೇಕಾ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಬಟ್ ಹಂಗಲ್ಲ, ಕಂಪ್ಲೀಟ್ಲಿ ಮಿಲ್ಕ್ ಸಪ್ಲೈ ಅನ್ನೋದು ಒಂದನೇ ಮಗುಗೆ ಎರಡನೇ ಮಗುಗೆ ಅಂತ ನನ್ಗೆ ಅನ್ಸಿದ ಮಟ್ಟಿಗೆ ಇರಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ನನಗೆ 3ನೇ ಮಗು ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ನಂದು ಹೇಳ್ತೀನಿ ಹೆಂಗಿದೆ ಅಂತ ಹೇಳಿ. ಕಮೆಂಟ್ ಕೂಡ ಬಂದಿತ್ತು, ನಿಮಗೆ ಹಾಲು ಚೆನ್ನಾಗಿ ಬರ್ತಾ ಇದೆನಾ, ಸೊ ಇದೆಲ್ಲ ಓಕೆನಾ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಹೌದು ನನಗೆ ಹಾಲು ತುಂಬ ಚೆನ್ನಾಗೇ ಇದೆ, ಮಗುವಿಗೆ ಸಾಕಷ್ಟು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಎರಡನೇ ಮಗು ಆದಮೇಲೆ 3ನೇ ಮಗು ಇದು, ಈ ಪಾಪುಗೆ ಹಾಲು ಸಾಕಾಗುತ್ತೋ ಇಲ್ವೋ ಅಂತ ಹೇಳಿ ನನಗೂ ಕೂಡ ಮೈಂಡ್ಗೆ ಬಂದಿದ್ದು ನಿಜ. ಫಸ್ಟ್ ಸ್ಟಾರ್ಟಿಂಗು ಹಾಸ್ಪಿಟ್ಲಲ್ಲಿ ಏನಿದ್ದೆ ಆವಾಗ. ಬಟ್ ಅವರು ಹೇಳಿದ್ರು ನಿಮಗೆ ಹಾಲು ಬರ್ತಾ ಇದೆ ಅಂತಂದರೆ ಓಕೆ, ಇಲ್ಲಾಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಹೇಳಿ. ಬಟ್ ನನ್ನ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ, ಮೇ ಬಿ ಬರಲ್ಲ, ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡೋಣ ಅನ್ನೋ ಥರ ಇತ್ತು. ಸೊ ಅಷ್ಟು ವೀಕ್ ಇದ್ದೆ ನಾನು ಆ ವಿಚಾರದಲ್ಲಿ. ಬಟ್ ನನಗೆ ಗೊತ್ತಿರಲಿಲ್ಲ ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಅಂತ ಹೇಳಿ, ಆಮೇಲೆ ನಮ್ಮ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ. ಸೊ ನಾನು ಖಂಡಿತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು ಅಂತೇಳಿ. ಸೊ ಸ್ಟಿಲ್ ನನಗೆ ಪಾಪುಗೆ ಆಗುವಷ್ಟು ಹಾಲು ಬರುತ್ತೆ ಆ್ಯಂಡ್ ಚೆನ್ನಾಗೇ ಇದೆ. ಆ್ಯಂಡ್ ಅವಳು ಇವತ್ತಿನವರೆಗೂ ಯಾವತ್ತೂ ಹಾಲು ಬರ್ತಾ ಇಲ್ಲ ಅಂತೇಳಿ ಅಂದರೆ ಕೆಲವೊಬ್ರು ಮಕ್ಕಳು ರಿಯಾಕ್ಟ್ ಮಾಡಿಬಿಡ್ತಾರೆ ಹಾಲು ಕುಡಿಯೋವಾಗ, ಕಿರಿಕಿರಿ ಮಾಡೋವಂಥದ್ದು, ಅಥವಾ ಹೊಟ್ಟೆ ತುಂಬಿಲ್ಲ ಅಂತಂದರೆ ಹಾಲು ಕುಡಿಯೋದು ಬಿಟ್ಟು ಅಳೋ ಅಂಥದ್ದು ಮಾಡ್ತಿರ್ತಾರೆ. ಆಮೇಲೆ ತುಂಬ ಸ್ಯಾಟಿಸ್ಫೈ ಆಗಿ ನಿದ್ದೆ ಮಾಡಲ್ಲ ಹಾಲು ಸಾಕಾಗ್ತಾ ಇಲ್ಲ ಅಂತಂದರೆ. ಸೊ ಹಾಗೆ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಚೆನ್ನಾಗಿ ಇಂಟರಾಕ್ಷನ್ ಮಾಡ್ತಾಳೆ, ಯೂರಿನ್ ಚೆನ್ನಾಗಿ ಮಾಡ್ತಾಳೆ, ಮೋಷನ್ ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಅವಳೇ ಬಿಡಬೇಕು, ಹಾಲು ಕುಡಿತಾ ಮಕ್ಕಳೇ ಬಿಟ್ಟರೆ ಅವ್ರಿಗೆ ಹಾಲು ಸಾಕಾಗ್ತಿದೆ ಅಂತ ಅರ್ಥ ಅಲ್ವಾ. ಸೊ ಹಾಗೆ ಅವಳೇ ಬಿಡ್ತಾಳೆ. ಸೊ ಈ ಸಿಂಪ್ಟಮ್ಸ್ ಎಲ್ಲ ನೋಡಿ ನನಗನ್ಸಿದ್ದು ಓಕೆ, ವೆರಿ ಗುಡ್, ನಾನು ಅಂದ್ಕೊಂಡಂಗೆ ಏನಿಲ್ಲ, ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್ ಅಂತ ಹೇಳಿ. ಸೊ ಹೀಗೆ. ಆ್ಯಂಡ್ ನೆಕ್ಸ್ಟ್ ಫೀಡಿಂಗ್ ರೋಟೀನ್ ಬಗ್ಗೆ ಕೇಳ್ತಾ ಇದ್ದೀರಿ. ಎಸ್, ಸೊ ನನಗೆ ತುಂಬ ಜನ ಕೇಳ್ತಾರೆ, ಆಗ ಯಾವಾಗ ಹಾಲು ಕುಡಿಸ್ತೀರಿ ನೀವು, 2 ಅವರ್ಸ್ಗೆ ಒಂದ್ಸರಿನಾ ಅಥವಾ ರ್ಯಾಂಡಮ್ ಆಗಿ ಅಂದರೆ ಬೈ ಡಿಮ್ಯಾಂಡಾ ಅಂತ ಹೇಳಿ. ಸೊ ನಾನು ಹೆಂಗೆ ಕುಡಿಸ್ತಾ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಮುಂಚೆಯಿಂದ ಎಲ್ಲರೂ ಹೇಳ್ತಾರೆ 2 ಅವರ್ಸ್ಗೊಂದ್ಸರಿ ಅಂತ ಹೇಳಿ. ಸೊ ದಯವಿಟ್ಟು ಹುಟ್ಟಿದ ಮಗುಗೆ ಆ್ಯಕ್ಚುಲಿ ಅದು ಯಾವಾಗ ಹಸುವು ಅನ್ನುತ್ತೆ ಅವಾಗ ಕುಡಿಸ್ಲೇಬೇಕು. ನನಗೆ ಗೊತ್ತಾಗ್ತಾ ಇಲ್ಲ ಅದು ಯಾಕೆ ಹಂಗೆ ಅಂದ್ಕೊಂಡಿದ್ದೀರಿ ಅಂತೇಳಿ. ಇದು ದಯವಿಟ್ಟು ತಪ್ಪು. ಇವಾಗ ಎಕ್ಸಾಂಪಲ್, ನ್ಯೂ ಬಾರ್ನ್ ಅಂದರೆ ಬೇಬಿ ಹುಟ್ಟಿದ ತಕ್ಷಣ ಅದು ಹಾಲು ಕೇಳುತ್ತಲ್ವ. ಸೊ ಅವಾಗ ಹಾಲು ಯಾವಾಗ ಕೇಳುತ್ತೆ ಅವಾಗ ಕೊಡ್ತಾನೆ ಇರಬೇಕು. ಆ್ಯಂಡ್ ಹೆಂಗೆ ಅಂತಂದರೆ ಬಿಡಬೇಕದು. ಆ್ಯಂಡ್ ಓವರ್ ಆಯಿತು ಅಂದ್ರೂ ನಮಗೆ ಗೊತ್ತಾಗುತ್ತೆ. ಸೊ ಮಗುಗೆ ಗೊತ್ತಾಗಲ್ಲ, ಸುಮ್ಮನೆ ಕುಡಿತಾನೆ ಇರುವಾಗ ಆ್ಯಕ್ಚುಲಿ ಅದಕ್ಕೆ ಜಾಸ್ತಿ ಆಯಿತು ಅಂತಲೂ ಗೊತ್ತಾಗುತ್ತೆ, ಗೊತ್ತಾ. ಸೊ ಆ ಥರ ಜಾಸ್ತಿ ಕುಡಿತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಬೇಕು. ಆ್ಯಂಡ್ ಕರೆಕ್ಟಾಗಿ ಕುಡಿತಾ ಇದ್ದರೆ ಅದನ್ನು ಎಂಕರೇಜ್ ಮಾಡಬೇಕು. ಆ್ಯಂಡ್ ಪಾಪು ಏನಾದರೂ ಕೇಳ್ತಾ ಇದೆ ಅಂತಂದರೆ ಖಂಡಿತ ನಾವು ಕೊಡೋದ್ರಲ್ಲಿ ತಪ್ಪಿಲ್ಲ. ಸೊ ಆ್ಯಂಡ್ ನ್ಯೂ ಬಾರ್ನ್ಸ್ ಹೆಂಗಿರುತ್ತೆ ಅಂತಂದರೆ, ಅವ್ರಿಗೆ ಯೂರಿನ್ ಆಯಿತು ಅಂದಿದ ತಕ್ಷಣ ಹೊಟ್ಟೆ ಖಾಲಿ ಇರುತ್ತೆ. ಸೊ ಖಾಲಿ ಆಗಿಬಿಟ್ಟ ತಕ್ಷಣ ಕೇಳ್ತಾರೆ. ಕೆಲವೊಬ್ರು ಮಕ್ಕಳು ಕೇಳ್ತಾರೆ, ಕೆಲವೊಬ್ರು ಮಕ್ಕಳು ಕೇಳಲ್ಲ. ನನ್ನ ಮಗು ಹೆಂಗೆ ಅಂತಂದರೆ, ಅವಳಿಗೆ ಯೂರಿನ್ ಆಗಿದ ತಕ್ಷಣ ಬೇಕೇ ಬೇಕು. ಮತ್ತು ಯಾಕೆ 2 ಅವರ್ಸ್ಗೆ ಒಂದ್ಸರಿ ಕುಡಿಸ್ರಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಬೆಳೀತಾ ಅಂದರೆ ಮಗು ಬೆಳೀತಾ ಏನು ಮಾಡುತ್ತೆ ಅಂತಂದರೆ, ಸ್ವಲ್ಪ ನಿದ್ದೆ ಜಾಸ್ತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ವಲ್ಪ ಸ್ಯಾಟಿಸ್ಫೈಯಿಂಗ್ ಏನಾದರೂ ನಿದ್ದೆ ಮಾಡ್ತಾ ಇದ್ದರೆ ಮಕ್ಕಳು ಕೆಲವೊಬ್ರು ಮಲ್ಕೊಂಡ್ರವ್ರು ಎದ್ದೇಳೋದೇ ಇಲ್ಲ. ಸೊ ಹೆಂಗೆ 3 ಅವರ್ಸ್ 4 ಅವರ್ಸ್ಗೂ ಆದ್ರೂ ಎದ್ದೇಳ್ತಾ ಇರಲ್ಲ. ಸೊ ಅಂಥ ಮಕ್ಕಳಿಗೆ ನಾವು ಬಿಡದೆ 2 ಅವರ್ಸ್ ಕಾಯಬೇಕು. 2 ಅವರ್ಸ್ ಕಾದು ಪಾಪು ಎದ್ದಿಲ್ಲ ಅಂತಂದರೆ ಎಬ್ಬಿಸ್ಕೊಂಡು ಹಾಲು ಕುಡಿಸ್ಬೇಕು. ಸೊ ಇದು ಸಂಪೂರ್ಣವಾದ ಮೀನಿಂಗ್ ಅಂತ ನನಗನ್ಸುತ್ತೆ. ಬಿಟ್ಟರೆ ಮಕ್ಕಳಿಗೆ 2 ಅವರ್ಸ್ಗೊಂದ್ಸರಿ ಹಾಲು ಕುಡಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡ್ಬಿಟ್ರೆ ಮುಗೀತು. ನನ್ನ ಮಗಳಿಗೆ ಆ್ಯಕ್ಚುಲಿ ಅದೆಲ್ಲ ಸೆಟ್ಟೇ ಆಗಲ್ಲ. ಯಾಕಂದರೆ ಹೇಳ್ತಾ ಇದ್ದೇನಲ್ವ ಫೀಡಿಂಗ್ ರೋಟೀನ್ ಹೆಂಗೆ.
ರಾತ್ರಿ ಎಲ್ಲ ನೀಟಾಗಿ ಹಾಲು ಕುಡಿತಾಳೆ, ಒಂದು 3-4 ಸರಿ ಕುಡಿತಾಳೆ. ಸೊ ನಿದ್ದೆ ಮಾಡ್ತಾಳೆ, ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಕಂಪ್ಲೀಟ್ಲಿ ಪ್ಲೇಯಿಂಗ್ ಟೈಮ್, ಅದು ಇದು ನೋಡಿಕೊಂಡು ಚೆನ್ನಾಗಿ ಆಟಾಡ್ತಾ ಇರ್ತಾಳೆ. ಆಟಾಡ್ತಾ 2 ಟೈಮ್ಸ್ ಯೂರಿನ್ ಮಾಡ್ತಾಳೆ, ಮೇ ಬಿ ಒಂದು 2 ಟೈಮ್ಸ್ ಮಾಡ್ತಾಳೆ ಖಂಡಿತ. ಸೊ ಅದಾದಮೇಲೆ ಅವಳಿಗೆ ಹಸು ತುಂಬ ಜಾಸ್ತಿ ಆಗುತ್ತೆ. ಅದಾಗಿದ ತಕ್ಷಣ ಹಾಲು ಕುಡಿದು ಮಲ್ಕೊಂಡು ಕೆಲವೊಮ್ಮೆ ಡೀಪ್ ಸ್ಲೀಪ್ ಮಾಡ್ತಾಳೆ, ಕೆಲವೊಮ್ಮೆ ಹಾಗೆ ಅರೆ ನಿದ್ರೆ ಮಾಡ್ತಾ ಎದ್ದೇಳ್ತಾ ಹಾಲು ಕುಡಿತಾ ಸೊ ಈ ಥರ. ಆ್ಯಂಡ್ ಅವಳಿಗೆ ಡೀಪ್ ಸ್ಲೀಪ್ ಕೂಡ ಟೈಮ್ ಯಾವಾಗ ಬರುತ್ತೆ ಅವಾಗ ಮಲ್ಕೊಂಡ್ಬಿಡ್ತಾಳೆ. ಎರಡು ತಾಸಾದರೂ ಕೂಡ ಎದ್ದೇಳಲ್ಲ, 2.5 ತಾಸಾದರೂ ಕೂಡ ಎದ್ದೇಳಲ್ಲ. ಸೊ ಆ ಟೈಮಲ್ಲಿ ನಾನು ನೋಡ್ತೀನಿ, 2 ತಾಸು ಆಯಿತು ಇವಳು ಇನ್ನೂ ಎದ್ದಿಲ್ಲ, ಆಮೇಲೆ ತುಟಿ ಎಲ್ಲ ಒಣಗ್ದಂಗೆ ಆಗಿರುತ್ತೆ, ಬಾಯೆಲ್ಲ ಒಣಗ್ದಂಗೆ ಆಗಿರುತ್ತೆ. ಸೊ ಅವಾಗ ನಾನು ಆ್ಯಕ್ಚುಲಿ ತಗೊಂಡು ಅವಳಿಗೆ ಹಾಲು ಕುಡಿಸೋದು. ಸೊ ಈಕೆ ಅಂದರೆ ನನಗೆ ಅನ್ಸಿದ ಮಟ್ಟಿಗೆ ತುಂಬ ಸರಿ ನಾನೇ ಹೋಗಿ ಚೆಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅವಳು ಆಲ್ಮೋಸ್ಟ್ ಒಂದು 2 ಅವರ್ಸ್ ಆದಮೇಲೆ 2 ಅವರ್ಸ್ ಆಯಿತು ಅಂತಂದರೆ ಒಂದು 2.5 ಅವರ್ಸಲ್ಲಿ ಎದ್ಬಿಡ್ತಾಳೆ, ಮತ್ತೆ ಮಿಸ್ಕಾಡ್ತಾಳೆ. ಅವಾಗ ನಾನು ತಗೊಂಡು ಹಾಲು ಕುಡಿಸಿದ್ರೆ ಮತ್ತೆ ಮಲ್ಕೊತಾಳೆ. ನಿದ್ದೆ ಇತ್ತು ಅಂದರೆ ಖಂಡಿತ ಮತ್ತೆ ಮಲ್ಕೊತಾಳೆ, ಇಲ್ಲ ಅಂತಂದರೆ ಎದ್ದು ಆಟ ಆಡ್ತಾ ಇರ್ತಾಳೆ. ಸೊ ಹೀಗೆ ನಮ್ಮದು ಫೀಡಿಂಗ್ ರೊಟೀನ್ ಇರೋದು. ಆಮೇಲೆ ಪರ್ಟಿಕ್ಯುಲರ್ ಆಗಿ ಹಿಂಗೆ ಇರಬೇಕು ಹಾಗೆ ಇರಬೇಕು ಇಲ್ಲ. ಪ್ರತಿಯೊಂದು ಪಾಪು ಅಂದರೆ ನನ್ನ ಮಕ್ಕಳೇ, ಇವಾಗ ನನಗೆ 2 ಮಗು ಟ್ವಿನ್ಸ್ ಆಗಿದ್ದರೆ ಇಬ್ಬರದು ಕೂಡ ಒಂದು ಗುಣನಾದರೂ ಚೇಂಜ್ ಇರುತ್ತೆ ಅಲ್ವಾ. ಹಂಗೆ ಎಲ್ಲ ಮಕ್ಕಳು ಕೂಡ ಡಿಫ್ರೆಂಟ್ ಆಗಿ ಅವ್ರದ್ದು ಹ್ಯಾಬಿಟ್ಸ್ ಇರುತ್ತೆ, ಡಿಫ್ರೆಂಟ್ ಬಾಡಿ ಇರುತ್ತೆ, ಅವ್ರ ಸಿಂಪ್ಟಮ್ಸ್ ಬೇರೆ ಇರುತ್ತೆ. ಇವಾಗ ನನ್ನ ಮಗುಗೆ ಎಲ್ಲ ಆಗ್ತಾ ಇದೆ ಅಂತಂದರೆ ಪ್ರತಿಯೊಬ್ಬರಿಗೂ ಎಲ್ಲ ಆಗುತ್ತೆ ಅಂತ ಅಲ್ಲ, ಹೌದಾ. ಸೊ ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಗೊತ್ತಿರಬೇಕು, ಅವ್ರಿಗೆ ಹೊಟ್ಟೆ ತುಂಬ್ತಾ ಇಲ್ವೋ, ಮತ್ತು ಫೀಡಿಂಗ್ ಹೆಂಗೆ ಮಾಡ್ತಾ ಇದ್ದಾರೆ, ಸಾಕಾಗ್ತಾ ಇದೆನೋ ಇಲ್ವೋ, ಬಿಡ್ತಾ ಇದ್ದಾರಾ, ಬಿಡುವಾಗ ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಹಾಲು ಬಿಡುವಾಗ. ಕೆಲವೊಬ್ರು ಹಾಲು ಕುಡಿತಾ ಅಂದ್ಬಿಡ್ತಾರೆ. ಸೊ ಆ ರೀತಿ ಬಿಟ್ಟರು ಅಂತಂದರೆ ಆ್ಯಕ್ಚುಲಿ ತುಂಬ ಸಮಾಧಾನವಾಗಿರ್ತಾರೆ. ಸೊ ಇದೆಲ್ಲ ಸ್ವಲ್ಪ ಗಮನಿಸಿ, ಸೀರಿಯಸ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಜೊತೆ ಹೆಂಗೆ ಇಂಟರಾಕ್ಟ್ ಮಾಡಬೇಕು ಫೀಡಿಂಗ್ ಬಗ್ಗೆ ಆ್ಯಂಡ್ ಅದೆಲ್ಲದು ಕೂಡ. ಆಮೇಲೆ ಕೆಲವೊಬ್ಬರಿಗೆ ಹಾಲು ಜಾಸ್ತಿ ಹೋಗ್ತಾ ಇರುತ್ತೆ, ಕೆಲವೊಬ್ರು ನೆತ್ತಿಗೆ ಎತ್ತಿಸ್ಕೊತಾ ಇರ್ತಾರೆ ಜಾಸ್ತಿ. ಸೊ ಅವಾಗ ಹಿಂಗೆ ಬ್ರೇಕ್ ಮಾಡಿ ಇಟ್ಕೊಂಡು ಹಾಲು ಕುಡಿಸೋವಂಥದ್ದು. ಸೊ ಇದೆಲ್ಲ ದೊಡ್ಡವ್ರು ಹೇಳ್ಕೊಡ್ಬೋದು ನಿಮ್ಮ ಮನೆಯಲ್ಲಿ. ಮೇ ಬಿ ನಮ್ಮಮ್ಮ ನನಗೆ ಈ ಥರದ್ದೆಲ್ಲ ಹೇಳ್ಕೊಡ್ತಾ ನಾನು ಇದನ್ನೆಲ್ಲ ಕಲ್ತಿರೋದು. ಆ್ಯಂಡ್ ನಾನು ಹೇಳಿದ್ನಲ್ವ ನನ್ನ ಫೀಡಿಂಗ್ ರೂಟೀನ್ ಇದಿಷ್ಟಿದೆ, ಹಾಗೆ ನನಗೂ ಕೂಡ ಚೆನ್ನಾಗಿ ಹಾಲು ಬರ್ತಾ ಇದೆ. ಬಟ್ ನಾನು ಏನೇನೆಲ್ಲ ತಿಂತಾ ಇದ್ದೀನಿ ಸ್ಪೆಷಲಿ ಹಾಲಿಗೋಸ್ಕರ ಅಂತಂದರೆ, ನಮ್ಗೆ ಎಷ್ಟೇ ಮಿಲ್ಕ್ ಸಪ್ಲೈ ಆಗ್ತಾ ಇದೆ ಅಂತಂದರೂ ಕೂಡ ನಾವು ಹಾಲಿಗೋಸ್ಕರ ಏನಾದರೂ ಮಾಡ್ತಾ ಇರಬೇಕು ಆ್ಯಸ್ ಅ ನ್ಯೂ ಮಾಮ್ಸ್ ಆಗಿ. ಯಾಕಂದರೆ ಮಕ್ಕಳಿಗೆ ಇವಾಗ ಹಾಲು ಬಿಟ್ಟರೆ ಬೇರೆ ಏನೂ ಕುಡಿಸಲ್ಲ ನಾವು, ಬೇರೆ ಏನು ಆ್ಯಕ್ಚುಲಿ ಮುಟ್ಸೋದು ಇಲ್ಲ ಅಲ್ವಾ, ನೀರು ಕೂಡ ಇಲ್ಲ. ಆಫ್ಟರ್ 5 ಮಂತ್ಸ್ ಮೇಲೇ ನಾನು ನೀರು ಮತ್ತು ಗಂಜಿ ಅದೆಲ್ಲ ಸ್ಟಾರ್ಟ್ ಮಾಡೋದು. ಸೊ ಅಲ್ಲಿವರೆಗೂ ಏನೇನು ಕೊಡದೇ ಇರೋ ಕಾರಣ ನಮಗೆ ಕಂಪ್ಲೀಟಾಗಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅವ್ರಿಗೆ ಹಾಲು ಹೋಗ್ಬೇಕಂದ್ರೆ. ಅಂದರೆ ಇಬ್ರಿಗೂ ಸೇರಿ ಊಟ ಮಾಡಬೇಕು ಆ ಥರ ಇರುತ್ತೆ. ಆ್ಯಂಡ್ ಸ್ಪೆಷಲಿ ಹಾಲು ಉತ್ಪಾದನೆ ಆಗಬೇಕಂದ್ರೇ ಕೆಲವೊಂದು ಆಹಾರಗಳು ತೊಗೋಬೇಕಾಗಿರುತ್ತೆ. ಸೊ ಅಂಥದ್ರಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಡೈಲಿ 1 ಎಗ್. ಸೊ ಕಂಪಲ್ಸರಿ ನಾನು ತಿಂತೀನಿ. ಒಂದು ಮೇ ಬಿ ವಾರದಲ್ಲಿ 1 ಸರಿ ಮಿಸ್ ಆದಿತ್ತು, ಇಲ್ಲಾಂದರೆ ಅದನ್ನೂ ಇಲ್ಲ, ಕಂಪಲ್ಸರಿ ನಾನು ಒಂದು ಮೊಟ್ಟೆ ತಿಂತೀನಿ. ತುಂಬ ಜನ ಮೊಟ್ಟೆ ತಿನ್ಬೋದಾ ಅಂತ ಕೇಳ್ತಾರೆ. ಇನ್ನು ಕೆಲವೊಬ್ಬರು ಅದರಲ್ಲಿ ಇರುವಂಥ ಯೆಲ್ಲೋ ಕಲರ್ ತಿನ್ಬೋದಾ ಅಂತಾರೆ. ನಾನು ಯಾವತ್ತೂ ಬಿಟ್ಟಿಲ್ಲ. ಡೆಲಿವರಿ ಆಗಿ ಮನೆಗೆ ಬಂದಿದ್ದ ದಿನದಿಂದನೂ ತಿಂತಾ ಇದ್ದೀನಿ. ಆಲ್ಮೋಸ್ಟ್ ಚಿಟ್ಟಿಗೂ ಕೂಡ ತಿಂದಿದ್ದೀನಿ, ಮಿಟ್ಟಿಗೂ ಕೂಡ ತಿಂದಿದ್ದೀನಿ. ಯಾಕೆ ಅಂದರೆ ದಿನಕ್ಕೊಂದು ಮೊಟ್ಟೆ ತಿಂದರೆ ಹಾಲು ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಂದರೆ, ಮೊಟ್ಟೆ ತಿಂತಾ ಇದ್ದೀನಿ ಅಂತಂದರೆ ಹಾಲಿನ ಬಗ್ಗೆ ಯೋಚನೆ ಮಾಡಲ್ಲ ನಾನು. ಸೊ ಅದು ಒಂದು. ಹಾಗೆ ನಾವು ಯೂಸ್ ಮಾಡುವಂಥ ಅಡುಗೆಲಿ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಬೇಕು. 1 ಹೆಜ್ಜೆ ಮುಂದೆ ಅಂತಾರಲ್ಲ, ಸೊ ಹಂಗೆ 4 ಹಾಕ್ತಾ ಇದ್ದೀವಿ ಅಂದರೆ 5 ಹಾಕಬೇಕು. ಹೀಗೆ ಒಂದು 8 ಹಾಕ್ತಾ ಇದ್ದೀವಿ ಅಂದರೆ 10 ಹಾಕಬೇಕು. ಸೊ ಹೀಗೆ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೂಡ ಹಾಲು ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೀರಿಗೆ ಮತ್ತು ಸೋಂಪು ಕಾಳು ಮತ್ತು ಮೆಂತ್ಯ ಕಾಳು. ನಾನು ಮಿಟ್ಟು ಇದ್ದಾಗ ಅಂದರೆ ಸೆಕೆಂಡ್ ಬೇಬಿ ಇದ್ದಾಗ ಒಂದು ಕಷಾಯನ ಟ್ರೈ ಮಾಡಿದ್ದೆ. ಓಕೆ ತುಂಬ ಚೆನ್ನಾಗಿತ್ತು ಅದು. ಮೇ ಬಿ ಸಾಧ್ಯ ಆದರೆ ನೆಕ್ಸ್ಟ್ ಲಾಗಲ್ಲೇ ನಾನು ಅದನ್ನು ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಕೆಲವೊಂದಷ್ಟು ಪದಾರ್ಥಗಳು ಕೆಲವೊಬ್ರು ಬಿಡ್ತಾರೆ, ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅಂತೇಳಿ. ಸೊ ನನಗನ್ಸಿದ ಮಟ್ಟಿಗೆ ಅದು ಯಾವುದು ಬಿಡೋ ಪದ್ಧತಿನೇ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇವತ್ತು ಎಲ್ಲದೂ ಕೂಡ ನಾವು ತಿಂದ್ರೇ ಮಗುಗೆ ಹೋಗೋಕ್ಕೆ ಸಾಧ್ಯ. ಎಲ್ಲದು ಅಂತಂದರೆ ಆಲೂಗಡ್ಡೆ ಬಿಟ್ಟು ಆ್ಯಂಡ್ ಮುಳುಗಾಯಿ ಬಿಟ್ಟು, ಅಂದರೆ ಬದನೆಕಾಯಿ ಬಿಟ್ಟು, ಸೊ ನಂಜಾಗುವಂಥ ಪದಾರ್ಥಗಳು ಕೆಲವೊಬ್ಬರಿಗೆ ಬಿಟ್ಟು. ಆಮೇಲೆ ಅಂದರೆ ಡೆಲಿವರಿ ಆದಾಗಿಂದನೂ ಇನ್ನೂ ನನಗೆ ಬ್ಲೀಡಿಂಗ್ ಹೋಗ್ತಾನೇ ಇದೆ ಆ್ಯಂಡ್ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ ಅಂತಂದರೆ ಅವರು ಕೆಲವೊಂದಷ್ಟು ಪದಾರ್ಥಗಳನ್ನ ತಿನ್ನೋ ಆಗಿರಲ್ಲ. ಹೇಗೆ ಅಂದರೆ ಎಣ್ಣೆ ಹಾಕಿರೋ ಐಟಮ್ಸ್ ಆಗಿರ್ಬೋದು, ಮತ್ತು ಹಸಿ ಕೊಬ್ಬರಿ, ಸೊ ಈ ಥರ ತಿನ್ನಬಾರ್ದು ಅಂತ ಇರುತ್ತೆ. ಅದನ್ನು ನೀವು ಮನೇಲಿ ಕೇಳಿ ತಿನ್ಬೋದು. ಇನ್ನೆಲ್ಲದು ಕೂಡ ಆಮೇಲೆ 1 ಮಂತ್ ಆದಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಯಿತು ಎಲ್ಲ ಫುಡ್ಸು ತಗೊಳ್ಳೋಕ್ಕೆ. ಹೇಗೆ ಅಂದರೆ ಬೇಳೆಕಾಳು, ಸೊ ಪ್ರೋಟೀನ್ ರಿಚ್ ಆಗಿರೋಂಥ ಫುಡ್ ತಿನ್ನಬೇಕು. ಹಾಗೆ ವಿಟಮಿನ್ಸ್ ಮಿನರಲ್ಸ್ ಇರುವಂಥ ಸೊಪ್ಪು ತರಕಾರಿಗಳನ್ನ ತಿನ್ನಬೇಕು. ಆ್ಯಂಡ್ ತರಕಾರಿಗಳು ಜಾಸ್ತಿ ಇರಬೇಕು ನಮ್ಮ ಊಟದಲ್ಲಿ. ನೀವು ನೋಡ್ತಾ ಇದ್ದೀರಿ ಲಾಗ್ಸಲ್ಲಿ ನಾನು ಆಲ್ಮೋಸ್ಟ್ ಪ್ರಿಫರೆನ್ಸ್ ಕೊಡೋದೇ ತರಕಾರಿಗೆ ಮತ್ತು ಹೆಲ್ತಿ ಊಟಕ್ಕೆ. ಆಮೇಲೆ ನಮ್ಮ ತಟ್ಟೆ ಕಂಪ್ಲೀಟಾಗಿ ರಿಚ್ ಆಗಿರಬೇಕು, ಕಲರ್ಫುಲ್ ಆಗಿರಬೇಕು ಅಂತಲ್ಲ, ಆರೋಗ್ಯವಾಗಿ ನಾವು ಏನೇ ತಿಂದರೂ ಕೂಡ ನಮ್ಮ ಸೌಕರ್ಯ ಎಷ್ಟಿದೆ, ನಮಗೆ ಅಂದರೆ ಎಬಿಲಿಟಿಗೆ ಎಷ್ಟಿದೆ ಅಷ್ಟರಲ್ಲೇ ತುಂಬ ಆರೋಗ್ಯವಾಗಿ ತಿಂದರೂ ಕೂಡ ಸಾಕಾಗುತ್ತೆ.
ಇಂಪಾರ್ಟೆಂಟ್ ನೀರು ಕುಡಿಯೋವಂಥ ಅಭ್ಯಾಸ. ಸೊ ನೀರು ಕುಡಿದೇ ಇದ್ದರೆ ಸೀರಿಯಸ್ಲಿ ಮಗು ಡಿಹೈಡ್ರೇಷನ್ ಆಗುತ್ತೆ, ನಾವು ಕೂಡ ಡಿಹೈಡ್ರೇಷನ್ ಆಗ್ತಾ ಇರ್ತೀವಿ. ಆ್ಯಂಡ್ ನಮ್ಗೆ ಏನಾದರೂ ಧಗೆ ಅನ್ನಿಸ್ತಾ ಇದೆ ಅಂತಂದರೆ ಅಫ್ಕೋರ್ಸ್ ನಮ್ಮ ಬಾಡಿ ಡಿಹೈಡ್ರೇಷನ್ ಕಡೆ ಇದೆ ಅಂತ ಹೇಳಿ. ಆಮೇಲೆ ಈ ಟೈಮಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಕುಡಿಬೇಕು. ಸೊ 2 ಲೀಟ್ರ್ ಕುಡಿತಾ ಇದ್ದರೆ ಆ್ಯಕ್ಚುಲಿ ಪಾಪು ಕೂಡ ಅವ್ರಿಗೂ ಕೂಡ ಕ್ಯಾಲ್ಕುಲೇಷನ್ ಮಾಡೇ ನಾವು ನೀರು ಕುಡಿಬೇಕು. 3 ರಿಂದ 4 ಲೀಟ್ರ್ ನೀರು ಕುಡೀರಿ ಪ್ರತಿದಿನ. ಆ್ಯಂಡ್ ನಾನಂತರೂ ನೋಡ್ತಾ ಇದ್ದೀರಿ ಲಾಗ್ಸಲ್ಲಿ ಬಾಟಲ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಸದ್ಯಕ್ಕೆ ಪಕ್ಕದಲ್ಲಿ ಇಲ್ಲ, ಬಾಟಲ್ ಇಟ್ಕೊಂಡು ಪದೇ ನೀರು ಕುಡಿತಾ ಇರ್ತೀನಿ. ಸ್ವಲ್ಪ ಬಾಯಾರಿಕೆ ಅನಿಸಿದ್ರು ನನಗೊಂಥರ ಆಗಲಿ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಬಾಯಾರಿಕೆ ಅನ್ನಿಸ್ತಾ ಇದೆ ನನಗೆ, ಸೊ ನಾನು ನೀರು ಕುಡಿಬೇಕು, ನನ್ನ ಬಾಡಿಲಿ ನೀರು ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಹಿಂಗೆ ನನ್ನ ಮಗು ಅಬ್ಸರ್ವ್ ಮಾಡ್ದಂಗೆ ಅವಳು ನೀರು ನಾನು ಚೆನ್ನಾಗಿ ಕುಡಿದ್ರೆ ಅವಳು ತುಂಬ ಕಂಫರ್ಟಬಲ್ ಆಗಿರ್ತಾಳೆ. ಸೊ ಯಾಕೆ ಇಲ್ಲಿ ನೋಡ್ತಿದ್ದೀನಿ ಅಂದರೆ ಇಲ್ಲೇ ಇದ್ದಾಳೆ ಅವಳು. ಸೊ ಎಸ್, ಇದಿಷ್ಟು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಆ್ಯಂಡ್ ಮಕ್ಕಳು ಮೈ ಮುರಿತಾ ಇದ್ದಾರೆ ಅಂತಂದರೆ ಆ್ಯಂಡ್ ಒದ್ದಾಡ್ತಾ ಇದ್ದಾರೆ ಅಂತಂದರೆ ಸಮ್ ಕೋಲಿಕ್ ಅಂದರೆ ಶೂಲ ಅಂತಾರೆ. ಸೊ ಮಕ್ಕಳಿಗೆ ಹಾಲು ಕುಡ್ದಿರ್ತಾರಲ್ಲ, ಜೀರ್ಣ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕೈಯಲ್ಲಿ ಇಟ್ಕೊಂಡು ಅವ್ರನ್ನ ಮಾತಾಡ್ತಾ ಸೊ ಸಮ್ ಆ್ಯಕ್ಟಿವಿಟೀಸಿಂದ ಅದೆಲ್ಲ ಕೂಡ ಕೂಲ್ ಆಗುತ್ತೆ. ಆ್ಯಂಡ್ ಹಾಲು ಕುಡಿಸಿ ತುಂಬ ಹೊತ್ತಾಗಿದೆ ಅಂತಂದಾಗ ಅವ್ರನ್ನ ನಾವು ಟಮ್ಮಿ ಟೈಮ್ ಮಾಡಿಸ್ಬೋದು. ಸೊ ಇದೆಲ್ಲ ಇರುತ್ತೆ. ಆ್ಯಂಡ್ ನೀವು ಚೆಕ್ ಮಾಡ್ತಾ ಇರಿ, ನೋಡ್ತಾ ಇರಿ, ಹೆಂಗೆಲ್ಲ ಇರುತ್ತೆ. ಬಟ್ ತುಂಬ ಜನ ನೋಡ್ತಿದ್ದೀನಿ ಸ್ಟ್ರೆಸ್ ತೊಗೊಂಡಿರ್ತೀರಿ, ಅದ್ರ ಬಗ್ಗೆ ವರಿ ಮಾಡ್ತಾ ಇರ್ತೀರಿ ಆ್ಯಂಡ್ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತೀರಿ. ಓವರ್ ಥಿಂಕಿಂಗ್ ಮತ್ತು ಸ್ಟ್ರೆಸ್ ಕೂಡ ಹಾಲು ಕಡಿಮೆ ಮಾಡುತ್ತೆ. ಇದು ತುಂಬ ಗಮನದಲ್ಲಿ ಇಟ್ಕೋಬೇಕಾಗಿರುವಂಥ ವಿಚಾರ. ಸೊ ಇದಿಷ್ಟು ಇವತ್ತು ನಾನು ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಂಡಿರಿ. ಹಾಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆ್ಯಂಡ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮೇಯ್ನಾಗಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ವ್ಲಾಗ್ಸ್ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಸೊ ಶೇರ್ ಮಾಡ್ಕೊತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬೈ ಬಾಯ್.